ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಒಂದು ಬ್ಲೌಸ್ ಕಟಿಂಗ್ ಮಾಡೋಣ ಬನ್ನಿ. ಇದು ಬಂದ್ಬಿಟ್ಟು 30 ಸೈಜ್ ಬ್ಲೌಸ್ ಅಂತಲೇ ಹೇಳ್ಬೋದು. 34 ಆ ಥರ ಸೈಜಲ್ಲಿ ನೋಡಿರ್ತೀವಿ. ಇದು ಬಂದ್ಬಿಟ್ಟು 30 ಎದೆ ಸುತ್ತಳತೆ ಬಂದ್ಬಿಟ್ಟು 30 ಸೈಜಿನ ಬ್ಲೌಸ್. ಇದು ಎದೆ ಸುತ್ತಳತೆ ಬಂದ್ಬಿಟ್ಟು 30 ಬರುತ್ತೆ. ಅಂದರೆ ಚಿಕ್ಕ ಬ್ಲೌಸ್ ಅಂತಲೇ ಹೇಳ್ಬೋದು. ಬನ್ನಿ ಇದನ್ನು ಯಾವ ರೀತಿ ಕಟಿಂಗ್ ಮಾಡೋದು ನೋಡೋಣ. ಚಿಕ್ಕ ಬ್ಲೌಸ್ ಇದು. ಈ ರೀತಿ ಅಳತೆ ಬ್ಲೌಸ್ ತೊಗೋಬೇಕು. ಮೊದಲು ಈ ರೀತಿ ಇಟ್ಕೊಂಡು ಇಲ್ಲಿ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಇಲ್ಲ ಆಲ್ರೆಡಿ ಫಸ್ಟು ಒಂದು ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಈ ಕಡೆ ಈ ಥರ ಒಂದು ಅರ್ಧ ಇಂಚು ಮಾರ್ಜಿನ್ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ಇಲ್ಲಿಂದ ಇದನ್ನು ಬ್ಲೌಸ್ನ ಈ ರೀತಿ ಇಟ್ಕೊಂಡು ಈ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಇಲ್ಲಿ ಡಾಟ್ ಹಿಡ್ದಿರ್ತೀವಲ್ಲ, ಇಲ್ಲಿಗೆ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಹೀಗೆ ತಗೊಳ್ಳಿ. ಓಕೆನಾ? ನೋಡಿ, ಈ ರೀತಿ ತಗೊಂಡು ಇಲ್ಲಿಂದ ಇಷ್ಟು ಬಂತು. ಇಲ್ಲಿಂದ ಅರ್ಧ ಇಂಚು ಸ್ಟಿಚಿಂಗಿಗೆ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಒಂದು ಮಾರ್ಕ್ ಹಾಕಿದ್ದೀನಿ. ಈ ರೀತಿ ಮಾರ್ಕ್ ಹಾಕ್ಕೋಬೇಕು. ಮತ್ತು ಇವಾಗ ಇಲ್ಲಿಂದ ಡೀಪ್ ನೋಡ್ಕೊಳ್ಳಿ. ಇವಾಗ ಬೆನ್ನಿನ ಉದ್ದ ಇದು ನೋಡಿಕೊಂಡು ಇದನ್ನು ಅಳತೆ ಮಾಡ್ಕೊಳ್ಳಿ. ನೋಡಿ, ಈಗ ಇಟ್ಕೊಂಡು ಇದೇನಿರುತ್ತೆ ಮಾರ್ಕು ಅಲ್ಲಿ ಮಾರ್ಕ್ ಮಾಡಿ ಒಂದು 1/4 ಇಂಚ್ ಮೇಲಕ್ಕೆ ಬಿಡಿ. ಯಾಕೆಂದರೆ ಸ್ಟಿಚಿಂಗ್ ಮಾಡ್ತೀವಲ್ಲ ಅದಕ್ಕೆ. ಹೇಗಿದ್ದು ರೆಡಿ ಆಯಿತು. ಮತ್ತು ಎದೆ ಸುತ್ತಳತೆ ನೋಡೋಣ. ಈ ರೀತಿ ಬ್ಲೌಸ್ ಉಕ್ಸ್ಪಟ್ಟಿ ಕಡೆಯಿಂದ ಇಟ್ಕೊಳ್ಳಿ. ಓಕೆನಾ? ಉಕ್ಸ್ಪಟ್ಟಿ ಕಡೆಯಿಂದ ಈ ರೀತಿ ಇಟ್ಕೊಂಡು ಟೇಪಲ್ಲಿ ಇಲ್ಲಿ ಕಂಕಲ್ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಂದ ತೊಗೊಳ್ಳಿ. ಫುಲ್ಲು ತೊಗೋಬಾರ್ದು. ಇಲ್ಲಿ ಜಾಯಿಂಟ್ ಮಾಡಿ ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲಿಂದ ತೊಗೊಳ್ಳಿ. ತೊಗೊಂಡು ಇಲ್ಲಿಂದ ನೀಟಾಗಿ ಜಾಸ್ತಿನೂ ಎಳಿಬಾರ್ದು, ಲೂಸು ಕೊಡಬಾರ್ದು. ಆ ಥರ ತೊಗೊಳ್ಳಿ. 7.5 ಇದೆ. 7.5 ಅಂದರೆ ನಮಗೆ ಇದು 30 ಸೈಜಿನ ಇದು ಬ್ಲೌಸು. ಓಕೆನಾ? 30 ಸೈಜಿನ ಎದೆ ಸುತ್ತಳತೆ 30 ಬಂತು ನೋಡಿ. ಅಂದರೆ 7.5ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿ ಇವಾಗ ಮತ್ತೆ ಇಲ್ಲಿಂದ ಇದು 2 ಇಂಚ್ ಇಟ್ಕೊಳ್ಳೋಣ. ನೆಕ್ಕು ಇದು ಬಂದ್ಬಿಟ್ಟು ಪಟ್ಟಿ ಬಂದ್ಬಿಟ್ಟು ಚಿಕ್ಕದಾಗೆ ಇದೆ. ಇವ್ರಿಗೆ 2 ಇಂಚೇ ಬರುತ್ತೆ ಅನ್ಕೋತೀನಿ ಪಟ್ಟಿ. ಇದು 2.5 ಇದೆ. ಓಕೆನಾ? 2.5 ಅಂದರೆ ಟೋಟಲ್ 3 ಇಂಚ್ ಇಟ್ಕೊಂಡ್ರೆ ಸಾಕು. 3, 2, 5 ಇಂಚು. ಟೋಟಲು 5 ಇಂಚ್ ಆಯಿತು ನಮಗೆ ಇದು. ಓಕೆನಾ? ನೆಕ್ ವಿಡ್ತ್ 2 ಇಂಚು. ಇದು ಬಂದ್ಬಿಟ್ಟು ಶೋಲ್ಡರ್ ಬಂದ್ಬಿಟ್ಟು 3 ಇಂಚು. ಓಕೆನಾ? ಇವಾಗ ಆರ್ಮಲ್ ರೌಂಡ್ ಬಂದ್ಬಿಟ್ಟು ಈ ಕಡೆ ಇಲ್ಲಿಂದ ಇಲ್ಲಿಗೆ 5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಈ ಕಡೆಯಿಂದ ಈ ರೀತಿ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಮತ್ತು ಈ ಕಡೆಯಿಂದ ಈ ರೀತಿ ಇಲ್ಲೇನು ಮಾರ್ಕ್ ಇದೆ ಈ ಮಾರ್ಕಿಗೆ ಜಾಯಿಂಟ್ ಮಾಡ್ಕೊಳ್ಳಿ. ಇವಾಗ ಇದೆಷ್ಟಿದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇದು ಅಷ್ಟೇ 5.25 ಇದೆ. ಓಕೆನಾ? ಇದು ಬಂದ್ಬಿಟ್ಟು 5.25 ಇದೆ. ಓಕೆನಾ? ಇದು ಸೊಂಟದ ಸುತ್ತಳತೆ ಬಂದ್ಬಿಟ್ಟು 7.25 ತೋರಿಸ ಇಲ್ಲಲ್ಲ ನಿಮಗೆ. ಸೊಂಟದ ಸುತ್ತಳತೆ ಬಂದ್ಬಿಟ್ಟು ಈ ರೀತಿ ಉಕ್ಸ್ಪಟ್ಟಿ ಕಡೆಯಿಂದ ಅಳತೆ ತೊಗೊಳ್ಳಿ. ಯಾವಾಗಲೇ ಆದರೂ ಅಷ್ಟೇ ಈ ಉಕ್ಸ್ಪಟ್ಟಿ ಇರುತ್ತಲ್ಲ, ಈ ಉಕ್ಸ್ಪಟ್ಟಿ ಕಡೆಯಿಂದ ಈ ರೀತಿ ಟೇಪ್ನ ಇಟ್ಕೊಂಡು ಜಾಸ್ತಿನೇ ಎಳೆಯಬಾರ್ದು, ಲೂಸು ಕೊಡಬಾರ್ದು. ಒಂದು ಲೆವೆಲ್ಗೆ ಇಟ್ಕೊಳ್ಳಿ. ಓಕೆನಾ? ಈ ರೀತಿ ಇಟ್ಕೊಂಡು ಫುಲ್ಲು ಇಲ್ಲಿಗೆವರೆಗೂ ಬರಬೇಕು. ಇಲ್ಲಿವರೆಗೂ ಬಂದು ಈ ಐಪಟ್ಟಿನ ಇದು ಮಾಡಬಾರ್ದು. ಐಪಟ್ಟಿನ ಅಳತೆ ಮಾಡಬಾರ್ದು. ಹಿಂಗೆ ಫೋಲ್ಡ್ ಮಾಡ್ಕೊಂಡು ಇಲ್ಲಿಗೆ ನಿಲ್ಲಿಸಿ. 29 ಬಂತು. 29. ಓಕೆನಾ? 29ನ 4 ಭಾಗ ಮಾಡಿ. 4 ಭಾಗ ಮಾಡಿದ್ರೆ ಈಗ ನಿಮ್ಗೆ ಇದು ಎಷ್ಟು ಬರುತ್ತೆ ಇದೆ ಸೊಂಟದ ಸುತ್ತಳತೆ. ಓಕೆನಾ? ನೋಡಿ, 7.25 ಬಂತು. 7.25 ಮಾರ್ಕ್ ಮಾಡಿದ್ದೀನಿ. ಇದು 1 ಇಂಚು, ಇದು 2 ಇಂಚು. ಇದು ಡಾಟ್ಗೆ, ಇದು 2 ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ. ಓಕೆನಾ? ಇದಿಷ್ಟು ಆಯಿತು. ಇದು ಇಲ್ಲಿಂದ ಹಿಂಗೆ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿಂದ 2 ಇಂಚು ಎಕ್ಸ್ಟ್ರಾ ಸ್ಟಿಚ್ಚು. ಇದಿಷ್ಟು ಆಯಿತು. ಇದು ಹಿಂಗೆ ಆರ್ಮಲ್ ರೌಂಡು ಇಲ್ಲಿಂದ ಒಂದು ಅರ್ಧ ಇಂಚ್ ಆದರೆ ಸಾಕು. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟೇ ಇದು. ಇವಾಗ ಇಲ್ಲಿ ಅವರು ಇದಕ್ಕೆ ಡಿಸೈನ್ ಹೇಳಿದ್ದಾರೆ. ಯಾವುದಕ್ಕೆ ಯಾವ ಕಲರು ಡಿಸೈನು ಇಲ್ಲೇ ಇದೆ ಬ್ಲೌಸು. ಇದಕ್ಕೆ ಈ ಥರ ಹೇಳಿದ್ದಾರೆ ಡಿಸೈನು. ಈಗ ಬಂದು ಈಗ ಬರಬೇಕು. ಈಗ ಬಂದು ಹಿಂಗೆ ಬಂದು ಇದು ಹಿಂಗೆ ಹೋಗಬೇಕು. ಈ ರೀತಿ ಇದೆ. ಇವಾಗ ಇಲ್ಲಿಂದ ಸ್ವಲ್ಪ ಡೀಪ್ ಹಾಕಿ ಇಡಿ ಅಂತ ಹೇಳಿದ್ದಾರೆ. ಡೀಪ್ ಇಡು ಅಂತ ಹೇಳಿರೋರಿಗೆ ನಾನು ಡೀಪಾಗಿ ಇಡ್ತೀನಿ. 2.25 ಇಟ್ಕೋತೀನಿ. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಹಿಂಗೆ ತಗೊಳ್ಳೋಣ. ಇವಾಗ ಇಲ್ಲಿಂದ ಒಂದು ಎಷ್ಟೋ ಒಂದು 2.5 ಇಂಚ್ ಇಟ್ಕೊಳ್ಳೋಣ. 2 ಇಂಚ್ ಇಡೋಣ ಸಾಕು. 2 ಇಂಚು
ಇಲ್ಲೊಂದು ಅರ್ಧ ಇಂಚು ಒಳಗಡೆ ತೊಗೊಳ್ಳಿ. ಇವಾಗ ಇಲ್ಲಿಂದ ಇಲ್ಲಿಗೆ ಬೇಕಾದ್ರೆ ಇಲ್ಲಿಂದ ಒಂದು ಅರ್ಧ ಇಂಚ್ ಕೆಳಗಡೆನೇ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಇದು ವಿ ಥರ ಬರುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಕೆಳಗಡೆಗೆ ತೊಗೊಂಡು ನಡೆಯುತ್ತೆ. ಈ ರೀತಿ ತೊಗೊಳ್ಳಿ. ಇಲ್ಲಿಂದ ಇದನ್ನು ಈ ರೀತಿ ತೊಗೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಇದನ್ನು ಈ ರೀತಿ ಮಾಡಿ, ಓಕೆನಾ. ನಿಮ್ಗೆ ಇಷ್ಟಕ್ಕೆ ಆದರೂ ಮಾಡ್ಕೋಬೋದು, ಇಲ್ಲಾದರೂ ಮಾಡ್ಕೋಬೋದು, ಓಕೆನಾ. ಇದು ಬಂದ್ಬಿಟ್ಟು ಈ ರೀತಿ ಶೇಪ್ ಕೊಡಿ ಅಷ್ಟೇ, ಓಕೆನಾ. ಇಲ್ಲ ಇದನ್ನು ಹಿಂಗಾದರೂ ಕೊಡ್ಬೋದು, ನೀವು ಹಿಂಗಾದರೂ ಕೊಡ್ಬೋದು, ಓಕೆನಾ. ಅಷ್ಟೇ. ಇಲ್ಲಿ ಲೇಸ್ ಕೊಡಬೇಕು, ಇಲ್ಲಿ ಬಂದು ಹಿಂಗೆ ಲೇಸ್ ಬರುತ್ತೆ. ಇಲ್ಲ ನೀವು ಇದನ್ನು ನಿಮ್ಗೆ ಹಿಂಗೆ ಶೇಪ್ ಕಷ್ಟ ಆಗುತ್ತೆ ಅಂದರೆ ಹಿಂಗೆ ಸ್ಟ್ರೇಟ್ ಶೇಪೇ ಕೊಟ್ಬಿಡಿ, ಓಕೆನಾ. ಅದು ನಿಮ್ಮ ಚಾಯ್ಸು, ನೀವು ಹೆಂಗಾದರೂ ಡಿಸೈನ್ ಹೆಂಗೆ ಮಾಡ್ತೀರೋ ಹಂಗೆ ಬರುತ್ತೆ, ಓಕೆನಾ. ಇದಕ್ಕೆ ಈ ಥರ ಬಂದು ಈಗ ಬರಬೇಕು, ಒಟ್ಟಿನಲ್ಲಿ ಇಲ್ಲಿ ಲೇಸ್ ಬರಬೇಕು ಅವ್ರಿಗೆ, ಅಷ್ಟೇ, ಓಕೆನಾ. ಇವಾಗ ಇದಾಯಿತು, ಕಟ್ ಮಾಡ್ಕೊತೀನಿ. ಹಿಂದೆ ಇದಕ್ಕೆ ಬಂದ್ಬಿಟ್ಟು ಇದಕ್ಕೆ ಬೇರೆ ಡಿಸೈನ್ ಇದೆ, ಇದಕ್ಕೆ ಒಟ್ಟಿಗೆ ಕಟ್ ಮಾಡ್ಕೊಬಿಡ್ತೀನಿ. ಅದು ಬಂದ್ಬಿಟ್ಟು ಈ ಥರ ಬರುತ್ತೆ, ಹಿಂಗೆ ಇಲ್ಲಿ ಟ್ಯಾಗ್ ಬರುತ್ತೆ. ಇಲ್ಲಿ ಲೇಸ್ ಕೊಡೋಕೆ ಹೇಳಿದ್ದಾರೆ, ಸ್ಟೋನ್ ಲೇಸ್ ಈ ಥರ ಬರುತ್ತೆ. ಹಂಗಾಗಿ ಇವಾಗ ಇದನ್ನು ಹಂಗೆ ಇಟ್ಟು ಕಟ್ ಮಾಡ್ಕೊತೀನಿ. ಆ ಡಿಸೈನ್ ಆಮೇಲೆ ತೋರಿಸ್ತೀನಿ, ಮಾರ್ಕ್ ಮಾಡಿ, ಓಕೆನಾ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಈ ರೀತಿ. ಮತ್ತು ಇದು ಮತ್ತು ಈ ಕಡೆಯಿಂದ ಇದು ಕಟ್ ಮಾಡೋಣ. ಆಯಿತು, ಇದು ಮಾರ್ಕ್ ಮಾಡ್ಕೋಬೇಕು. ಮತ್ತು ಈ ಕಡೆನೂ ಇದು ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಇದು ಸಿಂಪಲ್ ಡಿಸೈನು, ಏನಪ್ಪ ಅಂದರೆ ಬಿಗಿನರ್ಸ್ಗೆ ಈಸಿಯಾಗಿ ಮಾಡುವಂಥ ಡಿಸೈನ್ ಇದು. ಬಂದ್ಬಿಟ್ಟು ನಾನು ಹೇಳಿಲ್ವ, ಇದಕ್ಕೆ ಲೇಸ್ ಎಲ್ಲ ಕೊಟ್ಟರೆ ಸೂಪರಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗಿರುತ್ತೆ, ಸಿಂಪಲಾಗಿ ಸ್ಟಿಚ್ ಮಾಡುವಂಥದ್ದು. ಸ್ಟಿಚಿಂಗು ತೋರಿಸ್ತೀನಿ ನಾನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ. ಇದು ಓಪನ್ ಇರೋದು ನಮ್ಮ ಕಡೆ ಬರೋ ಥರ ತಿರುಗಿಸ್ಕೊಳ್ಳಿ ಈ ಥರ. ಇದಕ್ಕೆ ನಾನು ತೊಗೊಂಡಿರೋದು ಲೈನಿಂಗ್ ಬಟ್ಟೆ 80 ಸೆಂಟಿಮೀಟ್ರ್, ಆಮೇಲೆ ಸ್ಲೀವ್ಸು ಇರೋದು ಚಿಕ್ಕದಿದೆ, 80 ಸೆಂಟಿಮೀಟ್ರು ಸಾಕು. ಅದಕ್ಕಿಂತ ಕಡಿಮೆ ತೊಗೊಂಡ್ರೂ ನಡೆಯುತ್ತೆ. ನೋಡಿ, ಇನ್ನೂ ಮಿಕ್ಕುತ್ತೆ ಬಟ್ಟೆ. ಬರೀ 80 ಸೆಂಟಿಮೀಟ್ರ್ ಇರೋದ್ರಿಂದ, ಇದು 30 ಸೈಜು ಎದೆ ಸುತ್ತಳತೆ ಆಗಿರೋದ್ರಿಂದ ಸಾಕು ನಮಗೆ, ಬಟ್ಟೆ ಇನ್ನೂ ಉಳಿಯುತ್ತೆ. ಮಿನಿಮಮ್ ನಾನು 80 ಸೆಂಟಿಮೀಟ್ರ್ ತರೋದು. ಈ ರೀತಿ ಇದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಇಲ್ಲಿ ನಾವು ಉಕ್ಸ್ಪಟ್ಟಿ ಪಟ್ಟಿಗೆ ಕೊಡ್ತೀವಲ್ಲ, ಅದಕ್ಕೋಸ್ಕರ ಇದನ್ನು ಉಕ್ಸ್ಪಟ್ಟಿ ಪಟ್ಟಿಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಇದನ್ನು ಇಲ್ಲಿಗೆ ಮಾರ್ಕ್ ಮಾಡ್ಕೊತೀನಿ. ಇದು ಸುಮ್ಮನೆ ಬಟ್ಟೆ ವೇಸ್ಟ್ ಆಗುತ್ತೆ, ಅದಕ್ಕೆ ನೋಡಿ. ಇಲ್ಲಿವರೆಗೂ ಮಾತ್ರ ನಮ್ಗೆ ಸಿಗೋದು ಬಟ್ಟೆ, ಆದರೆ ಇದು ಚಿಕ್ಕ ಸೈಜ್ ಆಗಿರೋದ್ರೆ ಇನ್ನು ಮೇಲ್ಗಡೆವರೆಗೂ ಇಲ್ಲಿವರೆಗೂ ತೊಗೋಬೋದು ಬಟ್ಟೆ. ಅವಾಗೇನಾಗುತ್ತೆ ನಮಗೆ ಬಟ್ಟೆ ನೋಡಿ ಇಲ್ಲಿವರೆಗೂ ತೊಗೋಬೋದು. ಇದು ಇನ್ನೂ ಇಷ್ಟು ಬಟ್ಟೆ ಉಳಿಯುತ್ತೆ, ಓಕೆನಾ. ಈ ರೀತಿ ಇಟ್ಕೋಬೋದು. ಈ ರೀತಿ ಮಾಡಿದ್ರೆ ಇವಾಗ ಸ್ಲೀವ್ಸ್ ಇಷ್ಟು ಕಟ್ ಮಾಡಿದ್ರೆ ಇನ್ನೂ ಇಷ್ಟು ಬಟ್ಟೆ ಉಳಿಯುತ್ತೆ ನಮಗೆ. ಇದು ಬರೀ 60 ಸೆಂಟಿಮೀಟ್ರಲ್ಲೇ ಮಾಡ್ಬೋದು, ಇನ್ನೂ ಬಟ್ಟೆ ಉಳಿಯುತ್ತೆ, ಓಕೆನಾ. ಇವಾಗ ಇದು ಕಟ್ ಮಾಡ್ಕೊತೀನಿ. ಮಾರ್ಕ್ ಮಾಡ್ಕೊಳ್ಳೋಣ. ಇಷ್ಟಾಯಿತು. ಇದು ಅಷ್ಟು ಇದು ಕಟ್ ಮಾಡ್ಕೊಂಬಿಡೋಣ. ಇಲ್ಲಿ ನಮಗೆ ಇಲ್ಲೇನೂ ಇಲ್ಲ, ಇಲ್ಲಿ 1 ಇಂಚ್ ಮಾತ್ರ ಎಕ್ಸ್ಟ್ರಾ ತಗೊಳ್ಳಿ. ಹೋಗ್ತಾ ಸ್ವಲ್ಪ ಕ್ರಾಸಾಗಿ 1 ಇಂಚು ಜಾಸ್ತಿ ತಗೊಳ್ಳಿ. ಏನಕ್ಕಪ್ಪ ಅಂದರೆ ಇದು ಇಲ್ಲಿ ಡಾಟ್ ಹಿಡಿತೀವಲ್ಲ, ಅದಕ್ಕೋಸ್ಕರ, ಓಕೆನಾ. ಫ್ರಂಟಲ್ಲಿ ಡಾಟ್ ಬರುತ್ತಲ್ಲ, ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಇವಾಗ ಇದನ್ನು ತೆಗೆದುಬಿಡೋಣ, ಓಕೆನಾ. ಇದ್ರ ಕೆಲಸ ಈ ಕಡೆ ಸೈಡ್ ಇಡೋಣ. ಈಗ ಇಲ್ಲಿಂದ ಶೇಪ್ ತೆಗಿಬೇಕು, ಓಕೆನಾ. ಈ ರೀತಿ ಕ್ರಾಸಾಗಿ ತಗೊಳ್ಳಿ, ಓಕೆನಾ. ಈ ರೀತಿ ಶೇಪ್ ತೆಗೆದ್ಬಿಟ್ಟು ಇವಾಗ ಫ್ರಂಟಲ್ಲಿ ಎಷ್ಟು ಡೀಪು ನೋಡೋಣ. ಈ ರೀತಿ ಬ್ಲೌಸ್ನ ಇಟ್ಕೊಂಡು ನೀಟಾಗಿ ಇದನ್ನು ಸರಿ ಮಾಡಿಕೊಂಡು ಈ ಥರ ಇಟ್ಕೊಳ್ಳಿ, ಓಕೆನಾ. ಇಲ್ಲಿ ನಾವೇನು ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಇಟ್ಕೊಂಡು ನೋಡಿ. ಈ ರೀತಿ ಇದು ಜಾಸ್ತಿ ಹಿಂಗೆ ಎಳೆಯೋಕೆ ಹೋಗ್ಬೇಡಿ, ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತೀನಿ. ಹಿಂಗೆ ಜಾಸ್ತಿ ನೀವು ಎಳ್ಕೊಂಡಷ್ಟು ಏನಾಗುತ್ತೆ, ಬ್ರಾಡ್ ಆಗುತ್ತೆ, ಆವಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ, ಎಳೆಯೋಕೆ ಹೋಗಬಾರ್ದು. ಇವಾಗ ಇಲ್ಲಿಂದ ಈ ರೀತಿ ಇಟ್ಕೊಳ್ಳಿ, ಓಕೆನಾ. ಇದು ಸ್ವಲ್ಪ ಮೇಲೆ ಇರಲಿ, ತೊಂದರೆ ಇಲ್ಲ, ಈ ಕೆಳಗೆ ಎಳೆಯಬಾರ್ದು ಅಷ್ಟೇ, ಓಕೆನಾ. ಈ ರೀತಿ ಮಾಡಿಕೊಂಡು
ನೋಡಿ ಓಕೆನಾ. ಇವಾಗ ಇದು ಬಂದುಬಿಟ್ಟು ನಾನು ಹಿಂದೆ ಇಡ್ತಿದ್ದೀನಲ್ಲ ಅದೇ ಥರ ಡಿಸೈನ್ ಮಾಡ್ತೀನಿ. ಅವರು ಡಿಸೈನ್ ಆದರೂ ಪರವಾಗಿಲ್ಲ ಹಾಕೋತೀನಿ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಈ ಥರ ಈ ರೀತಿ ಡಿಸೈನ್ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ. ಆಯಿತು. ಈಗ ಫ್ರಂಟಲ್ಲಿ ಡಾಟ್ ಪಾಯಿಂಟು ಉಕ್ಸ್ಪಟ್ಟಿ ಇರುತ್ತಲ್ಲ ಆ ಕಡೆಯಿಂದ ತೊಗೊಳ್ಳಿ. ಇವು ಮತ್ತೆ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಇಲ್ಲಿಂದ ಇಲ್ಲಿ ಡಾಟ್ ಹಿಡ್ದಿರ್ತಾರಲ್ಲ ಇಲ್ಲಿವರೆಗೂ ಮಾರ್ಕ್ ಮಾಡ್ಕೊಳ್ಳಿ. ಸ್ಟಿಚ್ಚಿಂಗು ಸೇರಿಸಿ ಇದು 9.5 ಇದೆ. ಓಕೆನಾ. 9.5ಇಂದ 9 ಇಂಚು ತೊಗೊಳ್ಳೋಣ. 9ರಿಂದ 11 ಕಾಲು ಬರುತ್ತೆ. ಇಲ್ಲಿ 11.5 9.5 11.5 ತೊಗೊಳ್ಳೋಣ. ಓಕೆನಾ. 9.5 11.5. ಓಕೆನಾ. ಇದು ಬಂದ್ಬಿಟ್ಟು ಎಷ್ಟಿದೆ, ಇದು ಬಂದ್ಬಿಟ್ಟು 5.5 ಇದೆ. ಓಕೆನಾ. 5.5 ಲೆಂತ್. ಓಕೆನಾ. ಇಷ್ಟಾಯಿತು. ಇದು ಹೇಳ್ದಂಗೆ ಇಲ್ಲಿಂದ ಸ್ಟಿಚ್ಚಿಂಗು ಸೇರಿಸಿ ಇಲ್ಲಿ 9.5ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 11.5 ಮಾಡಿಕೊಂಡು ಈಗ ಇಲ್ಲಿಗೆ ಒಂದು ಸ್ಟಿಚ್ ಮಾರ್ಕ್ ಹಾಕ್ಕೊಳ್ಳೋಣ. ಓಕೆನಾ. ಆಯಿತು. ಇವಾಗ ಏನು ಇದು ಉಕ್ಸೋದು ಪಟ್ಟಿ ಇರುತ್ತಲ್ಲ ಇಲ್ಲಿಂದ ಇಟ್ಕೊಂಡು ಇಲ್ಲಿ ಬೆಲ್ಟ್ ಜಾಯಿಂಟ್ ಇರುತ್ತಲ್ಲ ಎಲ್ಲ ತೊಗೊಳ್ಳಿ. ಇಲ್ಲಿಂದೆಲ್ಲ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಸಾಕು. ಓಕೆನಾ. 1 ಇಂಚ್ ಸಾಕು. ಈಗ ಮತ್ತೆ ಇದರಿಂದ ನಿಮ್ಗೆ ಏನಾದ್ರು ಅದು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಾಟ್ ಹಿಡ್ದಿರ್ತಾರೆ ನೋಡಿ, ಇದು ಸ್ಟಿಚಿಂಗ್ ಬಿಟ್ಟು 3 ಇಂಚಿಗೆ ಬರುತ್ತೆ. ಇಲ್ಲಿಂದ ಇಲ್ಲಿಗೆ 3 ಇಂಚಿಗೆ 3 ಕಾಲಕ್ಕೆ ತೊಗೊಂಡು ಈ ಕಡೆಯಿಂದ ಈ ಕಡೆಗೆ ಒಂದು 3/4 ಇಂಚ್ ತೊಗೊಳ್ಳಿ ಸಾಕು. ಇದು ಚಿಕ್ಕ ಬ್ಲೌಸ್ ಅಲ್ವಾ, 3/4 ಇಂಚ್ ಆದರೆ ಸಾಕು. 3/4 ಇಂಚ್ ತೊಗೊಂಡು ಇಲ್ಲಿಂದ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿಂದ ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳಿ ಅಷ್ಟೇ. ಮತ್ತು ಈ ಕಡೆಯಿಂದ ಇಲ್ಲಿಂದ ಈಗ ತೊಗೊಂಡು ಇಲ್ಲಿಂದ 1 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ಓಕೆನಾ. ಅಷ್ಟೇ. ಇಲ್ಲಿಂದ 1 ಇಂಚಿಗೆ ಈ ರೀತಿ ಮಾಡಿ ಅಷ್ಟೇ. ಓಕೆನಾ. ಇದಿಷ್ಟು ಆಯಿತು. ಇವಾಗ ಕಟ್ ಮಾಡ್ಕೊಬಿಡೋಣ. ಆಯಿತು. ಇದು ನಾನು ಎರಡಕ್ಕೂ ಅದು ಹಂಗೆ ಇಡ್ತೀನಿ, ಡಿಸೈನು ಚೇಂಜ್ ಮಾಡೋದಿಲ್ಲ. ಓಕೆನಾ. ಆಯಿತು. ಇದು ಶೇಪ್ ತೆಗೆದುಬಿಡೋಣ. ಆಯಿತು ನೋಡಿ, ಈ ರೀತಿ ಬಂತು. ಇವಾಗ ಇದು ಡಾಟ್ ಪಾಯಿಂಟ್ ಇವೆರಡರ ಮಧ್ಯೆ ಡಾಟ್ ತೊಗೊಳ್ಳಿ. ಈ ರೀತಿ ಇವೆರಡರ ಮಧ್ಯೆ ಹಿಂಗೆ ಬರಲಿ. ಓಕೆನಾ. ಇವೆರಡರ ಮಧ್ಯೆ ಹಿಂಗೆ ಬರಲಿ. ಇಷ್ಟೇ. ಡಾಟದೇನು ಈಸಿಯಾಗಿ ಮಾಡ್ಕೋಬೋದು. ಇದನ್ನು ಬೇಕಾದ್ರೆ ನಾನು ಅದೇ ಇದೇನು ಪ್ರಿಂಟ್ ಇರುತ್ತೆ ಅದನ್ನು ಆ ಕಡೆಗೂ ಪ್ರಿಂಟ್ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಇಲ್ಲಾಂದರೆ ನಾನು ಇದು ಎರಡು ಪೀಸ್ ಇರೋದ್ರಿಂದ ಈ ಥರ ಸುಮ್ಮನೆ ಒಂದು ಹೋಲ್ ಮಾಡ್ಕೋತಾ ಇದ್ದೀನಿ. ಆ ಕಡೆ ಹೋಲ್ ಇರೋದನ್ನು ನೋಡಿಕೊಂಡು ಮಾರ್ಕ್ ಮಾಡ್ಕೋತೀನಿ. ಇಲ್ಲಾಂದರೆ ನಾನು ಹೇಳ್ದಂಗೆ ಇದನ್ನು ಆ ಕಡೆಗೆ ಹಿಂಗೆ ಟ್ಯಾಪ್ ಮಾಡಿದ್ರೂ ಆಗುತ್ತೆ. ಓಕೆನಾ. ಈ ರೀತಿ ಇಟ್ಕೊಂಡು ಆಯಿತು. ಇದಾಯಿತು ನೋಡಿ. ಇನ್ನೂ ಎಷ್ಟು ಬಟ್ಟೆ ಉಳಿದಿದೆ. ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ ಅವ್ರಿಗೆ ಇಷ್ಟೇ ಉದ್ದನೇ ಸಾಕು ಅಂತ ಹೇಳಿದ್ದಾರೆ. ಅಂದರೆ ಚಿಕ್ಕ ಸೈಜ್ ಬ್ಲೌಸು ಅಂತಲೇ ಹೇಳ್ಬೋದು. ನೋಡಿ ಇಷ್ಟೇ ಇರೋದು. ಇವಾಗ ಇದನ್ನು ಈ ರೀತಿ ಇಟ್ಕೊಳ್ಳೋಣ. ಈ ರೀತಿ ಇಟ್ಕೊಂಡು ಮತ್ತೆ ಈ ಕಡೆ ಕರೆಕ್ಟಾಗಿ ಇಟ್ಕೊಳ್ಳಿ. ಇದೊಂದು 3 ಇಂಚು 4 ಇಂಚು ಬರುತ್ತೆ ಅಷ್ಟೇ. ಇದು ರೆಡಿ ನಮಗೆ 3.5 ಇಂಚ್ ಬರುತ್ತೆ ಅಷ್ಟೇ. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಜಾಯಿಂಟ್ ಮಾಡಿರ್ತೀವಲ್ಲ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 2 ಇಂಚ್ ಆದರೆ ಸಾಕು. ಇಲ್ಲಿಂದ 2 ಇಂಚು. ಓಕೆನಾ. ಈ ರೀತಿ ಇವಾಗ ಇಲ್ಲಿಂದ ಇದನ್ನು ಈ ರೀತಿ ಜಾಯಿಂಟ್ ಮಾಡಿ ಈಗ ಬಂದು ಮತ್ತೆ ಹಿಂಗೆ ಬರಲಿ ಅಷ್ಟೇ. ಇವಾಗ ಇದು ಬೇಕಾದ್ರೆ ಒಂದು ಸಲ ಚೆಕ್ ಮಾಡ್ಕೊಂಬಿಡಿ ನಿಮ್ಗೆ ಇದು ಈ ಬ್ಲೌಸ್ ಅಳತೆ ಕರೆಕ್ಟಾಗಿದೆಯಾ ಇಲ್ವ ಅಂತ. ಈ ರೀತಿ ತೊಗೊಂಡು
ಕರೆಕ್ಟಾಗಿದೆ. ಓಕೆನಾ, ಕರೆಕ್ಟಾಗಿ ಬಂದಿದೆ. ಇದು ಕಟ್ ಮಾಡ್ಕೊಳ್ಳೋಣ. ಶೇಪನ್ನು ನೀವು ಕಮ್ಮಿ ತೆಗೆದ್ರೂ ಇಲ್ಲಿ ರಿಂಕಲ್ಸ್ ಅನ್ನೋದಕ್ಕಿಂತ ಜಾಸ್ತಿ ನಾವು ಶೇಪ್ ತೆಗೆದಿದಾಗ ಗುಪ್ಪೆ ಥರ ಬರುತ್ತೆ ಹಿಂದೆ. ಇದನ್ನು ಸ್ವಲ್ಪ ನಾವು ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಉಕ್ಸ್ಪಟ್ಟಿ ಕಡೆಯಿಂದನೇ ತಗೊಳ್ಳಿ. ಈ ರೀತಿ ತೊಗೊಂಡು ಮಾಮೂಲಿ ಇಲ್ಲಿ ಸ್ಟಿಚಿಂಗ್ ಬಿಟ್ಬಿಡಿ, ಒಂದು 1/4 ಇಂಚು. ಮತ್ತು ನೀವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀರೋ ಅಷ್ಟೇ ಸ್ಟಿಚ್ ಮಾಡಬೇಕು. ನೀವು ಜಾಸ್ತಿ ಬಿಟ್ಬಿಟ್ಟು ಕಮ್ಮಿ ಸ್ಟಿಚ್ ಮಾಡಿದ್ರೂ ಅದು ಸ್ವಲ್ಪ ಏರುಪೇರಾಗುತ್ತೆ. ಓಕೆನಾ, ಇಲ್ಲ ಜಾಸ್ತಿ ಸ್ಟಿಚ್ ಮಾಡಿದ್ರೂ ಚಿಕ್ಕದಾಗ್ಬಿಡುತ್ತೆ. ಒಂದೇ ಲೆವೆಲ್ಗೆ ಇರಬೇಕು. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇದರಲ್ಲೇ ನೀವು ಒಂದು ಅಳತೆ ತೊಗೊಬಿಡಿ. ಏನಿರುತ್ತೆ ಇದು ಹೀಗಿರುತ್ತೆ. ಮಾರ್ಕ್ ಮಾಡ್ಕೊಂಡ್ರೆ ಆಯಿತು. ಕಟ್ ಮಾಡ್ಕೊಂಬಿಡೋಣ. ಬೆಲ್ಟ್ ಆಯಿತು. ಇವಾಗ ಇದಕ್ಕೇನೋ ಸಿಂಗಲ್ ಪಟ್ಟಿ ಇದೇನಿಲ್ಲ. ನಾವು ಇದು ಬಂದ್ಬಿಟ್ಟು ಇದಕ್ಕಿನ್ನು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ತೊಗೊಳ್ಳೋಣ. 2 ಸಾಕು ನೋಡಿ. ಇಷ್ಟು ಬಟ್ಟೆ ಉಳಿತಾಯ ಆಯಿತು. ಇದೇನಕ್ಕಾದರೂ ಯೂಸ್ ಮಾಡ್ಕೋಬೋದು. ಓಕೆನಾ, ಇದನ್ನು ನಾನು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲಿಗೆ ನಮಗೆ ಎಲ್ಲ ಪೀಸು ರೆಡಿ ಆಗುತ್ತೆ. ಓಕೆನಾ, ಇದಿಷ್ಟು ತೊಗೊಂಡು ಇದು ಸಿಂಗಲ್ ಪಟ್ಟಿಗೆ, ಇದಿಷ್ಟು ಡಬಲ್ ಪಟ್ಟಿಗೆ. ಓಕೆನಾ, ಇಷ್ಟೇ ಇದು. ಇಷ್ಟು ಕಟ್ ಮಾಡಿಕೊಂಡ್ರೆ ಇನ್ನೇನಕ್ಕೂ ಬೇಡ ಬಟ್ಟೆ ಇದು. ಇಷ್ಟು ರೆಡಿ ಆಯಿತು. ಓಕೆನಾ, ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ. ಇದು ಮಾಮೂಲಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ. ಓಕೆನಾ, ಈ ಕಡೆ ಇರ್ತೀವಿ. ಇದಿಷ್ಟು ನಮಗೆ ಬ್ಲೌಸ್ ಕಟ್ಟಿಂಗಲ್ಲಿ ಬೇಕಾಗಿದೆ. ಇದು ಬಂದುಬಿಟ್ಟು 30 ಎದೆ ಸುತ್ತಳತೆ ಬ್ಲೌಸ್. ಓಕೆನಾ, ನಾನು ಹೋದ ಸಲ 38 ಎದೆ ಸುತ್ತಳತೆ ಬ್ಲೌಸು ಕಟ್ಟಿಂಗ್ ಸ್ಟಿಚಿಂಗ್ ಹಾಕಿದ್ದೀನಿ. ಬೇಕು ಅಂದರೆ ಚೆಕ್ ಮಾಡಿ. ಇದು ಬಂದ್ಬಿಟ್ಟು 30 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ನಿಮ್ಗೆ ಇನ್ನೂ ಯಾವ ಸೈಜದ್ದು ಬೇಕು ಅಂದರೂ ನನಗೆ ಕಮೆಂಟ್ ಮಾಡಿ. ಆ ಅಳತೆದು ನಾನು ಬ್ಲೌಸ್ನ ಕಟ್ಟಿಂಗ್ ಆ್ಯಂಡ್ ವಿಡಿಯೋ ತೋರಿಸ್ತೀನಿ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇದು ಸಿಂಪಲ್ ಡಿಸೈನು, ಬಿಗಿನರ್ಸ್ಗೆ ತುಂಬ ಈಸಿಯಾಗಿ ಮಾಡುವಂಥ ಡಿಸೈನ್ ಇದು. ಅದಕ್ಕೋಸ್ಕರ ಇದನ್ನು ತೋರಿಸ್ತಾ ಇರೋದು, ಇಲ್ಲಾಂದರೆ ತೋರಿಸ್ತಿರಲಿಲ್ಲ. ಆಮೇಲೆ ಚಿಕ್ಕ ಬ್ಲೌಸು ಮತ್ತು ಸಿಂಪಲ್ ಡಿಸೈನ್ಗಳನ್ನ ಇವಾಗ ಬಿಗಿನರ್ಸ್ಗೆ ಗ್ರ್ಯಾಂಡಾಗಿ ಕಾಣಿಸ್ಬೇಕು, ಸಿಂಪಲ್ ಆಗಿರಬೇಕು, ಅದು ಕಷ್ಟ ಆಗಬಾರ್ದು ಸ್ಟಿಚಿಂಗ್ ಮಾಡೋಕ್ಕೆ, ಆ ಥರ ಡಿಸೈನ್ ಆಗಬೇಕು. ಅದಕ್ಕೋಸ್ಕರ ಈ ಡಿಸೈನು ಇವಾಗ, ಅದಕ್ಕೋಸ್ಕರ ಇದನ್ನು ತೋರಿಸ್ತಾ ಇರೋದು. ಇದನ್ನು ಸ್ಟಿಚಿಂಗಲ್ಲೂ ತೋರಿಸ್ತೀನಿ ನಾನು, ಯಾವ ಥರ ಸ್ಟಿಚ್ ಮಾಡೋದು, ಈ ಡಿಸೈನ್ ಯಾಕೆ ಸ್ಟಿಚ್ ಮಾಡೋದು ಈಸಿ ಮೆಥಡಲ್ಲಿ ಅಂತ ತೋರಿಸ್ತೀನಿ. ಓಕೆನಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.